ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆನಾಗಿದೆ, ನೋಡೋಣ ಬನ್ನಿ. ದೇವಿಯನ್ನು ಇದ್ದವಳು ಅಲ್ಲ, ಯಾವತ್ತು ಸುಖ ಅನ್ನೋದು ಬೆಳೆದ ಬೆಳೆ ಇದ್ದಾಗೆ ತಂಗಾಳಿ ಬೀಸ್ಕೊಂಡ್ ಬರ್ತದೆ. ಆದ್ರೆ ದುಃಖ ಅನ್ನೋದು ಮಳೆ ಇದ್ದಾಗೆ, ಆ ಮಳೆ ಬಂದಿದ್ದು ಹಾಗೆ ಉಳಿತಾನೇ ಇರುತ್ತೆ, ನಿಲ್ಲದಿಲ್ಲ. ಹಾಗೆ ಇಲ್ಲೇನೋ ಸಂಭವಿಸ್ತದೆ ಅಂತ ಅನ್ನಿಸ್ತಾ ಇದೆ. ನಾವ್ ಇಲ್ಲಿರೋದು ಸೂಕ್ತ ಅಲ್ಲ, ಅದಕ್ಕೆ ಸಂಗೀತ ಅಂತ ಅಲ್ಲ. ದೇವಿಯಾನಿ, ನೀನ್ ಹೇಳೋದು ಎಷ್ಟು ಮಾತ್ರ ಸರಿ. ಅಲ್ಲಿಗೆ ನಾವು ಸುಖ ಇದ್ದಾಗ ಮಾತ್ರ ಇರ್ಬೇಕು, ದುಃಖ ಬಂದಾಗ ಹೋಗ್ಬಿಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ಅಜಿತ್ ಅಂತಾನೆ, ಅಲ್ಲ, ಯಾವತ್ತೂ ಕೂಡ ಕಷ್ಟ ಬಂದಾಗ ನಮ್ಗವತ್ತು ನಮ್ಮವರು ಒಡವೆನ ಕದ್ದವರು ಅವರನ್ನ ಹಿಡ್ಕೊಟ್ಟು ನಮ್ಮ ಹೃದಯನ ಗೆದ್ದು ನಮ್ಗೆ ಅನ್ನವನ್ನು ನೀಡಿರ್ತಕ್ಕಂಥ, ಆಶ್ರಯ ನೀಡಿರ್ತಕ್ಕಂಥ ಇವ್ರನ್ನ ಈ ಸಂಕಟದಲ್ಲಿ ಬಿಟ್ಟೋಗುವಂಥದ್ದು ಮನುಷ್ಯತ್ವ ಅಲ್ಲ, ಸ್ಯಾಡಿಸ್ಟ್ಗಳಂತಾರೆ ಅತ್ತೆ. ಅದಕ್ಕೆ ದೇವಿಯಾನಿ ಅಂತ, ನಾನೇನೋ ಇರಿಕ್ಲಾಗ ಒಂದ್ ಮಾತು ಹೇಳ್ದೆ, ನಿಮ್ಮಿಷ್ಟ. ಅದಕ್ಕೆ ರಾಮಣ್ಣ ಶ್ರವಣ ಕೂಡ ಅಂತಾರೆ, ದೇವಿಯಾನಿ ಅದು ತರವಲ್ಲ. ಯಾಕೆಂದ್ರೆ ಕಷ್ಟದಲ್ಲಿ ಇದ್ದವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದು ಅದು ನಮ್ಮ ಧರ್ಮ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಲ್ಲ ಪಾಪ ಮೀನಾ ಇಷ್ಟೊಂತ ಅಡಿಗೆ ಮಾಡ್ತಾಳೆ, ಅದಕ್ಕೆ ದೇವಿಯಾನಿ ಅಂತಾಳೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಪಾಪ ನಮ್ಗೆಲ್ರಿಗೂ ಬೇಯಿಸಾಕೋದು, ಹೊತ್ತೊತ್ತಿಗೆ ತಿಂಡಿ ಊಟ ಎಲ್ಲ ಈ ನೋನಲ್ಲೂ ಸಂಕಟ ಅಲ್ವಾ ಅಂತ ನಾನು ಹೇಳ್ತಾ ಇದ್ದೆ. ಭೂಮಿ ಹೇಳ್ತಾಳೆ, ಸಂದರ್ಭ ಬಂದ್ರೆ ಖಂಡಿತ ಮೀನವ್ರನ್ನ ಕೂರ್ಸ್ಬಿಟ್ಟು ಅವ್ರಿಗೆ ಈ ನೋನಲ್ಲಿ ಅಡಿಗೆ ಮಾಡೋಕ್ಕೂ ಕೂಡ ಆಗೋದಿಲ್ಲ, ನಾನೇ ಅಷ್ಟು ಜನಕ್ಕೆ ಅಡಿಗೆ ಮಾಡ್ತೀನಿ. ಅದಕ್ಕೆ ಅಜಿತ, ಸಂಗೀತ, ರಾಮಣ್ಣ ಎಲ್ರೂ ಧ್ವನಿಗೂಡಿಸ್ತಾರೆ. ಹೌದು, ನಾವ್ ಅವ್ರ ಜೊತೆಯಾಗಿ ನಿಲ್ಬೇಕು. ಅಜಿತ್ ಹೇಳ್ತಾನೆ, ನಡೀರಿ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಅಜ್ಜಿ ಪ್ರಾಣ ಉಳಿಸೋಣ ಅಂತ ಹೇಳ್ತಾನೆ. ಆಯ್ತು, ನೀವ್ ಹೇಳ್ದಂಗೆ ಆಗ್ಲಿ ಅಂತ ಹೇಳಿ ಬರ್ತಾಳೆ. ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬರ್ತಿದ್ದಾಗೇನೆ ಅರ್ಚಕರನ್ನ ಮೊದ್ಲು ದೇವರಿಗೆ ನಮಸ್ಕರಿಸ್ಬಿಟ್ಟು ಮುಕ್ತಿನಾಗನಾಥೇಶ್ವರನಿಗೆ ಬೇಡ್ಕೊಳ್ತಾರೆ. ಯಾಕೆಂದ್ರೆ ಶಿವನು ಕೂಡ ಅಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು. ಆ ಶಿವನು ಯಾವತ್ತೂ ಕೂಡ ಪ್ರಾಣವನ್ನ ನೀಡುವಂತವನು. ಹಾಗಿರ್ಬೇಕಾದ್ರೆ ನನ್ನಿಂದ ನಿನಗೆ ಏನ್ ಬೇಕು? ನನ್ನ ಪ್ರಾಣ ಬೇಕಾ? ಇಲ್ಲ ನನ್ನ ರಕ್ತ ಕೊಡ್ಲ? ಇಲ್ಲ ನನ್ನ ಹೃದಯನ ಕಿತ್ಕೊಡ್ಲ? ಏನ್ ಬೇಕು ಕೇಳು ನಿನಗೆ. ಆದ್ರೆ ನನ್ನ ಇಡೀ ನನ್ಗೆ ತಾಯಿ ಅಂತಿರೋ ಇಡೀ ಊರಿಗೆ ತಾಯಿ ಆಗಿರೋಂತ ಆಶ್ರಯದಾತೆ ಆಗಿರ್ತಕ್ಕಂಥ, ನೋಡಿ ಯಾವತ್ತೂ ಕೂಡ ನಾವು ಅನ್ನ ನೀಡುವಂತ ಮನೆ ಅದು. ಹಸಿದ್ ಬಂದವ್ರಿಗೆ ಅನ್ನ ನೀಡೇ ಅಭ್ಯಾಸ ಹೊರ್ತು ಹಾಗೇನೆ ನಾವು ಕಳಿಸ್ತಂತ ಮನೆಯಲ್ಲ. ಅಂತ ಇಡೀ ಊರಿಗೆ ತಾಯಿ ಆಗಿರ್ತಕ್ಕಂಥ ನನ್ನ ಅಜ್ಜಿನ ನನಗೆ ಮರಳಿ ಪಡಿಬೇಕು, ನಾನು ಉಳಿಸ್ಕೊಡು ನನಗೆ ಅಂತ ಹೇಳಂತಾನೆ. ಅದಕ್ಕೆ ಅರ್ಜಕರಿದ್ದವರು, ಅಲ್ಲಪ್ಪ, ದೇಹ ಬಿಡೋ ಅಂತ ಸಂದರ್ಭದಲ್ಲಿ ಉಳಿಸುವಂತಕ್ಕಂಥದ್ದು ಎಷ್ಟು ಸೂಕ್ತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಂದು ನನಗೆ ಮಾರ್ಕಂಡೇಯನು ಪ್ರಾಣವನ್ನ ಮರಳಿ ತಂದ. ಮಾರ್ಕಂಡೇಯನಂತ ಆಗ್ಬೇಕು ನಾನು. ಆ ಶಿವನು ಮೃತ್ಯುಂಜಯ, ಅವನು ಪ್ರಾಣವನ್ನ ಕೊಡುವಂತವನು. ಅವನಲ್ಲಿ ನಾನು ಅರ್ಪಿಸ್ಕೊತಾ ಇದ್ದೀನಿ ನನ್ನನ್ನು ನಾನು. ನನ್ನ ಅಜ್ಜಿ ನನಗ್ ಬೇಕು, ಏನಿದ್ರು ಹೇಳಿ ವ್ರತನ. ಅದಕ್ಕೆ ಅರ್ಚಕರಂತಾರೆ, ಒಂದೇ ಒಂದ್ ವ್ರತ ಇದೆ, ನೀನು ಬೆಳಗಾನ 2 ಕೈಲೂ ಕೂಡ ಅಗ್ನಿಕುಂಡಗಳನ್ನ ಹಿಡ್ಕೊಂಡು ನೀವು ಒಂಟಿಗಾಲಿನಲ್ಲಿ ನಿಲ್ಬೇಕು. ನೋಡಮ್ಮ ಭೂಮಿ, ಸಾರಿಯ ಅವಳು ಮೀನ ಇದ್ದವಳು ಇಷ್ಟು ಕಠಿಣವಾಗಿರ್ತಕ್ಕಂಥ ವ್ರತನ ಇದ್ಬಿಟ್ರೆ ಬೇರೊಂದಿಲ್ವಾ? ಇದೆ. ಅದೇನಿದ್ರು ಇರ್ತಕ್ಕಂಥ ಹೆಂಡತಿಯನ್ನ 7 ಜನ್ಮಕ್ಕೂ ಕೂಡ ಇವಳೇ ನನ್ನ ಹೆಂಡತಿ ಆಗ್ಬೇಕು ಅಂತ ಹೇಳಿ ಕೆಳಗಡೆ ಒಂದು ಶಿವಲಿಂಗ ಇದೆ, ಅದನ್ನ ಹೊತ್ತು ಇಡೀ ದೇವಸ್ಥಾನ ಸುತ್ತ ತಿರುಗಬೇಕು. ಅದಕ್ಕೆ ಭುಜಬಲವೂ ಇರ್ಬೇಕು, ಜೊತೆಗೆ ಮನಸ್ಸು ಕೂಡ ಇರ್ಬೇಕು, ಭಕ್ತಿನೂ ಇರ್ಬೇಕು ಅಂತ ಹೇಳ್ತಾನೆ. ಹೇಳ್ತೀನಿ ನೋಡಮ್ಮ ಮೀನಾ, ನೀನು ಗಂಡನಿಗೆ ಒಳ್ಳೇದಾಗ್ಲಿ, ಯಾವುದೇ ವಿಘ್ನ ಬಾರ್ದಂಗೆ ಅಂತ ಹೇಳಿ ಮಡಿಯುಟ್ಟು ನೀನು ಸೇವೆ ಮಾಡಮ್ಮ ಅಂತ ಹೇಳ್ತಾರೆ. ಸರಿ, ಸೂರ್ಯ ರಂಗನಾಥ್ ಅವರು, ನಡಿಯಮ್ಮ ಆಯ್ತು, ಒಂದಿಷ್ಟು ನೀರ್ ಹಾಕೊಳ್ಳುವಂತೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಜಿತ್ ಆ ಮಾತನ್ನ ಕೇಳಿಸ್ಕೊಂಡು ಅವನು ಬಂದಿದ್ದು ಶಿವಲಿಂಗನ ಎತ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ ಎತ್ಕೊಂಡು ಪ್ರದಕ್ಷಿಣೆ ಹಾಕಕ್ಕೆ ಓಡ್ತಾನೆ. ನಚಿ ಇದ್ದವನು, ಬ್ರೋ ಏನ್ ಮಾಡ್ತಾ ಇದೀಯಾ? ಅವನು ಸುತ್ತಾನೆ ಇರ್ತಾನೆ. ಅವನಿಗೆ ಕಾಲ್ಗೆ ಒಂಚೂರು ಗಾಜು ಹೋಗ್ಬಿಡ್ತದೆ. ಭೂಮಿ ಇದ್ದವಳು ಮೀನನ್ನ ಉಳು ಸೇವೆ ಮಾಡ್ಬೇಕಾದ್ರೆ ಸಹಾಯ ಮಾಡ್ತಾ ಇರ್ತಾಳೆ. ಓಡ್ ಬರ್ತಾಳೆ, ಏನಾಯ್ತು ಸಾಹೇಬ್ರೆ, ಏನಾಯ್ತು ಅಂತ ತೆಗೆದು ನೋಡ್ತಾಳೆ. ಚುಚ್ಚು ರಕ್ತ ಬರ್ತಾ ಇದೆ ಸಾಹೇಬ್ರೆ, ಯಾಕೆ ಇಷ್ಟು ಕಷ್ಟ ಪಡ್ತಿದ್ದೀರಾ? ಅವನು ದೇವ್ರ ಧ್ಯಾನ ಮಾಡ್ತಾ ಇರ್ತಾನೆ. ಸರಿ, ಅವನ್ ಕಾಲ್ಗೆ ಏನು ಚುಚ್ಚಬಾರ್ದು ಅಂತೇಳಿ ಹೂವಿನ ಸುರಿಮಳೆನೆ ಸುರಿಸ್ತಾ ಬರ್ತಾಳೆ, ಹೆಜ್ಜೆಗೂ ಕೂಡ. ಆ ಹೆಜ್ಜೆಗೂ ಹೂವಿನ ಸುರಿಮಳೆ ಸುರಿಸ್ತಾ ಬರ್ತಾ ಇದ್ರೆ ಎಲ್ಲ ಮುಗಿತದಿರೋತ ಎಲ್ಲ ಮನೆಗ್ ಬಂದು ಇವನು ದುಃಖ ಪಟ್ಕೊಂಡು ನಿಂತಿರ್ತಾನೆ ಒಂದ್ ಕಡೆ. ಭೂಮಿ ಕೇಳ್ತಾಳೆ, ಏನಕ್ಕೋಸ್ಕರ, ಯಾವ್ದಕ್ಕೋಸ್ಕರ ಈ ಸೇವೆ ಮಾಡಿದ್ರಿ? ಇರೋಂತ ಹೆಂಡತಿ 7 ಜನ್ಮಕ್ಕೂ ಕೂಡ ನನ್ನ ಜೊತೆಯಾಗಿರ್ಬೇಕು ಅಂತ ನಾ ಮಾಡಿದ್ದು, ನೀವು ನನಗೋಸ್ಕರನ? ಅದಕ್ಕೆ ಅಜಿತ್ ಅಂತಾನೆ, ಹಾಗೆಲ್ಲ ಇಲ್ಲ, ನಿನ್ನ ಬಾಳು ಬಂಗಾರ ಆಗ್ಬೇಕು. ಯಾಕೆಂದ್ರೆ ನಿನ್ನ ಮನಸ್ಸಿನಲ್ಲಿ ನಾನು ಅಗ್ನಿಸಾಕ್ಷಿಯಾಗಿ ತಾಳಿಯನ್ನ ಕಟ್ಟಿ ಅದನ್ನ ನನ್ನ ಅಗ್ರಿಮೆಂಟಿಗೆ ನಾನು ಬಳಸ್ಕೊಂಡೆ, ನಿನ್ನ ಹತ್ರ ಒಂದು ಸಹಿ ಹಾಕಿ. ಜೊತೆಗೆ ಈ ಒಪ್ಪಂದದ ಮದ್ವೆಯಿಂದ ನಿನ್ನನ್ನ ಬಂಧಿಸಿ ನಿನ್ನಲ್ಲಿರ್ತಕ್ಕಂಥ ಒಲವನ್ನ ನಾನು ಕಿತ್ಕೊಂಡೆ.
ಹೀಗಿರ್ಬೇಕಾದ್ರೆ ನಾನು ಎಷ್ಟು ಮಾತ್ರ ಸರಿ, ನನಗೆ ಎಷ್ಟು ಒಳ್ಳೆ ಗಂಡನಾಗ್ಲಿಕ್ಕೆ ಸಾಧ್ಯ, ಈ ಹುಡುಗಿ ಮನಸ್ಸಿನಲ್ಲಿ ಯಾವುದೇ ಭಾವನೆ ಬರಲೇ ಇರ್ಲಪ್ಪ ಅಂತೇಳಿ ನಾನು ವ್ರತ ಮಾಡಿದೆ. ಇರ್ಲಿ ಸಾಹೇಬ್ರೆ, ಒಪ್ಕೊಂಡೆ. ಆದ್ರೆ ಇಷ್ಟು ಸಾಕು, ನೀವು ನನ್ನ ಬದುಕಿಗೆ ಒಲವನ್ನ ನೀಡ್ತಕ್ಕಂಥದ್ದು, ನನ್ನ ಬದುಕಿಗೆ ಸದಾ ನಿಮ್ಮ ಕಣ್ಣನ್ನ ನೋಡ್ತಾನೆ ನನ್ನ ಆತ್ಮಸ್ಥೈರ್ಯವನ್ನ ಪಡ್ಕೊಂಡವಳು ನಾನು. ಹಾಗಿರ್ಬೇಕಾದ್ರೆ ಈ ಒಪ್ಪಂದದ ಹುಡುಗಿಗೆ ಇಷ್ಟು ಮಾತ್ರ ಸಾಕು ಸಾಹೇಬ್ರೆ ಅಂತ ಹೇಳ್ತಾಳೆ. ಆದ್ರೂ ಕೂಡ ಅಜಿತ ಬಿಟ್ಕೊಡೋದಿಲ್ಲ. ಅಜಿತ ಮನಸ್ಸಲ್ಲೇ ಅಂತ ಇರ್ತಾನೆ, ಒಪ್ಕೋ ಭೂಮಿ, ನಾನು ನಿಮ್ಮನ್ನ ಬಿಟ್ಟಿರೋಲ್ಲ ಅಂತ ಒಪ್ಕೋ ಅಂತಾನೆ. ಆದ್ರೆ ಭೂಮಿ ಅಷ್ಟಕ್ಕೆ ಆಯ್ತು ಅಂತೇಳಿ ಹೊರಟೋಗ್ತಾಳೆ. ಆ ಹೊರಟೋದ್ಮೇಲೆ ಇಲ್ಲಿ ಬರ್ತಾನೆ, ಸಂಗೀತ ಕೂತಿರ್ತಾರೆ. ಅಮ್ಮ, ನೀನು ಒಂದ್ 5 ನಿಮಿಷ ನನ್ನನ್ನ ನಿನ್ ತೊಡೆ ಮೇಲೆ ಮಲಗಿಸ್ಕೋತೀಯಮ್ಮ. ಅದಕ್ಕೆ ಸಂಗೀತ ಅವರು, ಏನು ಅಜಿತ, ಏನಾಯ್ತು? ಅಲ್ಲ ಕಣೋ, ತಾಯಿ ಹತ್ರ ಕೇಳ್ಕೊಬೇಕೇನೋ ಮಡ್ಲಲ್ಲಿ ಮಲಗೋಕೆ, ಬಾರು ಏನಾಯ್ತು ಅಂತ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಾರೆ. ಆದ್ರೂ ದುಃಖಿಸ್ತಾ ಇರ್ತಾನೆ, ಇಲ್ಲಮ್ಮ ನನ್ನ ಎದೆಬಾರನ ಇಳಿಸ್ಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ ಅಂದಾಗ ಸಂಗೀತ, ಏನಾಯ್ತು ಹೇಳೋ, ಅದೇನ್ ಸಂಕಟ ಅಂತ ಹೇಳೋ, ನನಗೆ ಅರ್ಥ ಆಗ್ತಾ ಇಲ್ಲ. ಅಂತೂ ನೀನ್ ಸಂಕಟ ಪಡ್ತಾ ಇದೀಯ ಅನ್ನೋದೊಂದು ಮಾತ್ರ ನನಗೆ ಗೊತ್ತಷ್ಟು, ಯಾವ್ದಕ್ಕೋಸ್ಕರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಮ್ಮ, ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ನನ್ಗೆ ಎಷ್ಟೊತ್ತಿಗೆ ಎದೆಬಾರ ಇಳಿಸ್ತೀನೋ ಅಂತ ಅನಿಸ್ತಾ ಇದೆಯಮ್ಮ, ನನಗೆ ಎದೆಬಾರ ಆಗ್ತಾ ಇದೆಯಮ್ಮ ಅಂತಾನೆ. ಸಮಾಧಾನ ಮಾಡ್ತಾಳೆ ಸಂಗೀತ. ಅಳಬೇಡ್ವೋ ಅಜಿತ, ಎಲ್ಲ ಒಳ್ಳೇದಾಗುತ್ತೆ, ಅಳಬೇಡ್ವೋ ಪ್ಲೀಸ್, ಅಳಬೇಡಕ್ಕಣೋ, ನಿನ್ನ ನೋವು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಂತ ಅಂತಾರೆ. ಪಾಪ ಅವನ ಭುಜಕ್ ಹೊರ್ಗೆ ಕೂಡ ಸಮಾಧಾನ ಮಾಡ್ತಾಳೆ. ಅನಂತರ ಎಲ್ರು ಕೂಡ ಎಂದಿನಂತೆ ಸ್ವಲ್ಪ ಎಲ್ರು ಕೂಡ ಒಂದಷ್ಟು ಸುಧಾರಿಸ್ಕೊಳ್ತಾರೆ. ಎಲ್ಲ ಆ ಮನೆಯವರು ಈ ಮನೆಯವರು ಎಲ್ರು ಕೂಡ ಸುಧಾರಿಸ್ಕೊಂಡ್ಮೇಲೆ ಭಾಗ್ಯಮ್ಮನ್ನ ಮತ್ತೆ ಈ ಭೂಮಿನ ಇಬ್ರು ಕೂಡ ಸಪ್ರೇಟ್ ಆಗಿ ಆ ತೋಟದೊಳಗಡೆ ಕಳೆದ್ಬಿಟ್ಟು ವಿಚಾರಣೆ ಶುರು ಮಾಡ್ತಾನೆ. ಭಾಗ್ಯಮ್ಮನವ್ರೆ, ನಿಮ್ಮಿಬ್ರಲ್ಲೇ ಇರ್ಬೇಕು ಈ ವಿಷಯ, ನಿಮ್ಮನ್ನೇ ನಾನು ಈಗ ವಿಚಾರಣೆ ಮಾಡ್ಬೇಕಾಗಿದೆ, ನೀವಿಬ್ರೇ ಈಗ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥವ್ರು. ಈಗ ಭಾಗ್ಯಮ್ಮನವ್ರೆ, ನೀವು ಇಲ್ಲಿದ್ದಾಗ ಸ್ಟೇಷನ್ಗೆ ಪ್ರಮೋದ್ ಅವ್ರು ಬಂದಿದ್ರು, ದಾಮೋದರ್ ರಾಯರು ಬಂದಿದ್ರು ಕರ್ಕೊಂಡು. ದಾಮೋದರ್ ರಾಯರು, ನೀವು ಅವ್ರ ಮನೆಯಲ್ಲಿ ಡ್ರೈವರ್ ಆಗಿದ್ರಂತೆ ನಿಮ್ಮ ಯಜಮಾನ್ರು. ಆ ಸಂದರ್ಭದಲ್ಲಿ ಭೂಮಿ ಸಿಕ್ಕಿರೋದು. ಭೂಮಿ ಕರ್ಕೊಂಡ್ ಬಂದಾಗ ಅವ್ರೊಂದು ವಿಷಯ ಹೇಳಿದ್ರು ನನಗೆ, ವಜ್ರದ ನೆಕ್ಲೆಸ್ ಸಿಕ್ತಂತೆ. ಆ ನೆಕ್ಲೆಸ್ ಈಗ ಎಲ್ಲಿರ್ಬೋದು, ನಿಮಗ್ ನೆನಪಿದ್ಯಾ ಅದು? ಹೌದು ಸಾಹೇಬ್ರೆ, ಅದನ್ನ ತಂದಿದ್ರು ನನ್ನ ಯಜಮಾನ್ರು. ಹಾಗಾದ್ರೆ ಈಗ ಎಲ್ಲಿದೆ ಅಂತ ಹೇಳಿದ್ರೆ ಅದರಿಂದ ಎಷ್ಟೋ ಮಾಹಿತಿಗಳನ್ನ ನಾವು ಕಲೆ ಹಾಕ್ಬೋದು ಅಂತ ಹೇಳಿರ್ತಾನೆ. ಭೂಮಿ ಮನ್ಸಲ್ಲೇ ಅನ್ಕೊಳ್ತಾಳೆ, ಅಯ್ಯೋ ನನ್ನ ಹತ್ರನೇ ಇದೆಲ್ಲ ವಜ್ರದ ನೆಕ್ಲೇಸು, ಸಾಹೇಬ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಅನ್ಕೊಳ್ತಾ ಇರ್ತಾಳೆ. ಆದ್ರೆ ಆ ವಜ್ರದ ನೆಕ್ಲೇಸ್ ಇಂದನೇ ಸತ್ಯಾಂಶ ಎಲ್ಲ, ಇಡೀ ಸತ್ಯಾಂಶ ಎಲ್ಲವೂ ಕೂಡ ಹೊರಬರ್ಲಿಕ್ಕೆ ಸಾಧ್ಯ. ಭೂಮಿನಿ ಮನಸ್ವಿನಿ ಅನ್ನುವಂಥದ್ದು ಕೂಡ ಸಂಪೂರ್ಣ ಗೊತ್ತಾಗ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಈ ಒಂದು ಸುಂದರವಾದಂತಹ ಒಂದು ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.